ನಮಸ್ತೆ ಸರ್. ನಮಸ್ತೆ, ಹೇಳಿ. ಸರ್ ಮೇಯ್ನ್ ಆಗಿ ನನ್ನಲ್ಲಿ ಚೇಂಜಸ್ ಆಗಿದೆ ಅಂದ್ರೆ 2 ವೀಲರ್‌ನ ಬಿಟ್ಟು ಇರ್ತಾನೆ ಇರ್ಲಿಲ್ಲ ಯಾವತ್ತು. ಎಲ್ಲದಕ್ಕೂ ಒಂದು ಚಿಕ್ಕ ದಟ್ಸ್ ಗುಡ್. ಇವಾಗ 2 ವೀಲರ್ ಮುಟ್ತಾನೆ ಇಲ್ಲ ಸರ್ ನಾನು. 2 ವೀಲರ್ ನೋಡಿದ್ರೆ ನಾನು ವಾಕ್ ಮಾಡ್ತಾನೆ ಹೋಗ್ತೀನಿ. ಎಷ್ಟು ದೂರ ಇದ್ರು ಒಂದು 6 ಕಿಲೋಮೀಟರ್ ಕೂಡ ನಾನು ವಾಕ್ ಮಾಡ್ಕೊಂಡೆ ಹೋಗ್ತೀನಿ. ಮೊದ್ಲು ವಾಕ್ ಮಾಡೋಕೆ ನಂಗೆ ಇಷ್ಟನೇ ಆಗ್ತಾ ಇರ್ಲಿಲ್ಲ. ಬಟ್ ಈಗ ವಾಕ್ ಮಾಡೋದು ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಬೆಳಿಗ್ಗೆ ಸಾಯಂಕಾಲ ನನ್ಗೆ ವಾಕ್ ಮಾಡಿಲ್ಲ ಅಂದ್ರೆ ಅವತ್ ನಿದ್ದೆನೆ ಬರಲ್ಲ. 10,000 ಕೌಂಟ್ ಅಂದ್ರೆ ಖುಷಿಯಲ್ಲೇ ನಾನ್ ಮಾಡ್ತಾ ಇದ್ದೀನಿ. ಏನೋ ಅದೊಂದು ಟಾರ್ಗೆಟ್ ಅಂತ ಇಟ್ಕೋತಾ ಇಲ್ಲ. ನಾನು ಹ್ಯಾಪಿಯಾಗಿ ಮಾಡ್ತಾ ಇದೀನಿ. ಅದು ಮೇನ್ ಚೇಂಜಸ್. ಆಮೇಲೆ ಬೇಕರಿ ಐಟಮ್ ಮನೆಗ್ ತರೋದು ಕಂಪ್ಲೀಟ್ ಸ್ಟಾಪ್ ಮಾಡಿದೀವಿ. ಬಟ್ ನೀವ್ ಅದ್ ಮೈದಾದ್ ಬಗ್ಗೆ ಹೇಳಿದ್ಮೇಲೆ ನನ್ ಮುಂದ್ 10 ವರ್ಷದ ಮಗಳಿದ್ದಾಳೆ. ಅವಳಿಗೂ ಈಗ ಕೊಡ್ತಾ ಇಲ್ಲ. ಅವಳಿಗೂ ಅದ್ರ ಬಗ್ಗೆ ಹೇಳ್ತಾ ಇದೀನಿ. ಬಟ್ ನನ್ಗೆ ತಿನ್ಬೇಕು ಅಂತಾನೆ ಅನಿಸ್ತಾ ಇರ್ಲಿಲ್ಲ. ಮೊದ್ಲು ಎಗ್ ಪಪ್ ಅದು ಇದು ಕಾಮನ್ ಆಗಿ ತಿಂತಾ ಇದ್ವಿ ಸಮೋಸ. ಇವಾಗ ನನ್ ಮನ್ಸಿಗೆ ಬಂದಿದೆ ನಾನ್ ತಿನ್ನೋಕೆ. ನನ್ಗೆ ಇಷ್ಟನೇ ಆಗ್ತಾ ಇಲ್ಲ ಅದು ತಿನ್ಬೇಕು ಅಂತ. ಆಮೇಲೆ ಸ್ಪ್ರೌಟ್ಸ್ ಅದೆಲ್ಲ ನನ್ ಲೈಫ್ ಅಲ್ಲಿ ಯಾವತ್ತೂ ತಿನ್ನೋ ಇದೆ ಅಲ್ಲ. ನಾವು ಅದೇ ವಾರಕ್ಕೊಂದ್ಸರಿ ತರಕಾರಿ ತಿನ್ನೋರು. ಮಂಗಳೂರವರೆಗೆ ಫಿಶ್ ಫ್ರೈ ಅದೇ ನಮ್ಗೆ ಫಿಶ್ ಇರ್ಲೇಬೇಕು ನನ್ ಲೈಫ್ ಅಲ್ಲಿ. ಆ ತರ ಇದ್ದವಳು. ತುಂಬಾ ಖುಷಿ ಪಟ್ಟು ಸ್ಪ್ರೌಟ್ಸ್ ಈಟ್ ಮಾಡ್ತೀನಿ. ಬಟ್ ನನ್ ಮಗಳು ನನ್ನ ಹಸ್ಬೆಂಡ್ಗೂ ಅದೊಂದು ಅಭ್ಯಾಸ ಮಾಡಿದೀನಿ. ಈಗ ಸಲಾಡ್ ಇಲ್ದೆ ನಮ್ಮನೇಲಿ ಊಟಾನೇ ಸ್ಟಾರ್ಟ್ ಆಗಲ್ಲ. 3 ಜನನು ಸಲಾಡ್ಸ್ ತಿಂದೇ ತಿಂತೀವಿ ಕಂಪಲ್ಸರಿ. ಮಗಳಿಗೂ ಅಷ್ಟೇ ಬಾಕ್ಸ್ಗೆ ಮೊದ್ಲೆಲ್ಲ ಮ್ಯಾಗಿ ಅದು ಇದು ಸ್ನಾಕ್ಸ್ ಅಂತ ಕೊಡ್ತಾ ಇದ್ವಿ. ಬಟ್ ಇವಾಗಂತೂ ಕಂಪ್ಲೀಟ್ ಸ್ಟಾಪ್ ಆಗಿದೆ. ಅವಳಿಗೂ ಅಷ್ಟೇ ಕುಕುಂಬರ್ ಕ್ಯಾರೆಟ್ ಕಂಪಲ್ಸರಿ ಒಂದ್ ಬಾಕ್ಸ್ಗೆ ಹಾಕೊಡ್ತಾ ಇದೀನಿ. ಡ್ರೈ ಫ್ರೂಟ್ಸ್ ಕೊಡ್ತಾ ಇದೀನಿ. ಅವಳು ಎಂಜಾಯ್ ಮಾಡಿ ತಿಂತಾ ಇದ್ದಾಳೆ. ಮತ್ತೆ ನೀರ್ ಕುಡಿಯೋದು ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಿರ್ಲಿಲ್ಲ ನನ್ಗೆ. ಇವಾಗ ನೀರ್ ಚೆನ್ನಾಗ್ ಕುಡಿತೀನಿ ನೀರ್ನ. ಮತ್ತೆ ಬಾಡಿ ಕೂಡ ಅಷ್ಟೇ ತುಂಬಾ ಲೈಟ್ ವೆಯ್ಟ್ ಆಗ್ತಾ ಇದೆ ನನ್ಗೆ. ಒಂಥರ ಫ್ರೆಶ್ ಆಗ್ತಾ ಇದೆ. ಒಂಥರ ಮೂಡ್ ತುಂಬಾ ಚೆನ್ನಾಗಿದೆ. ಮತ್ತೆ ನಾನು ಯೋಗ ಸೆಂಟರ್ ಇರೋದ್ರಿಂದ 4 ಬ್ಯಾಚ್ ಅಟೆಂಡ್ ಮಾಡ್ತಾ ಇದ್ದೀನಿ. ಬಟ್ ನನ್ಗೆ 4 ಬ್ಯಾಚ್ ತುಂಬಾ ಸುಸ್ತಾಗ್ತಾ ಇತ್ತು. 4ನೇ ಬ್ಯಾಚ್ ಎಲ್ಲ 6 to 7 ಎಲ್ಲ ಮಾಡ್ಬೇಕಾದ್ರೆ ತುಂಬಾ ಸುಸ್ತಾಗ್ತಾ ಇತ್ತು. ಬಟ್ ಇವಾಗ ಆತರ ಏನು ಇಲ್ಲ. ಒಂಥರ ಖುಷಿಯಾಗಿ ಮಾಡ್ತಾ ಇದ್ದೀನಿ. ನನ್ಗೆ ಸುಸ್ತ ಅನಿಸ್ತಾ ಇಲ್ಲ. ಮೊದ್ಲು ತುಂಬಾ ಹಸಿವಾಗ್ತಾ ಇತ್ತು. ಅಂದ್ರೆ ತಿನ್ಮೇಲೂ ಹಸಿವು ಅಂತ. ಬಟ್ ಇವಾಗ ಅದು ಹಸಿವೇ ಆಗಲ್ಲ. ನೀವ್ ಹೇಳಿರೋದು ಪ್ಯಾಟರ್ನ್ ಪ್ರಕಾರನೇ ತಿಂತಾ ಇದ್ದೀನಿ. ಅಂದ್ರೆ ಸ್ಪ್ರೌಟ್ಸ್, ಸಲಾಡ್ಸ್, ಪಲ್ಯಗಳು, ಚಪಾತಿ ಆತರ ತಿಂದ್ರುನು ಬಟ್ ಫುಲ್ ಹೆವಿ ಅನ್ಸ್ತಾ ಇದೆ. ಅದನ್ನು ಕಂಪ್ಲೀಟ್ ಆಗಿ ತಿನ್ನೋಕ್ ಆಗ್ತಾ ಇಲ್ಲ. ಅದು ಚೇಂಜಸ್ ಆಗಿದೆ. ಮತ್ತೆ 3 kg weight ಲಾಸ್ ಆಗಿದ್ದೀನಿ. ಓಕೆ, ಕಂಗ್ರಾಚುಲೇಷನ್ಸ್. ಯಾಕಂದ್ರೆ ಮೇನ್ ವೆಯ್ಟ್ ಲಾಸ್ ಎಲ್ಲರೂ ಜಾಯ್ನ್ ಆಗೋದು. ಗುಡ್. ನೀವು ಅದೇ ರೀತಿ ಜಾಯ್ನ್ ಆಗಿದೆ. ಐ ನೋ 3 kgs ಇಸ್ ಅ ಗುಡ್ ಅಚೀವ್ಮೆಂಟ್ ಇನ್ ಒಂದು ತಿಂಗಳಲ್ಲಿ. ಡೆಫಿನೆಟ್ಲಿ ದಟ್ಸ್ ಅ ಗುಡ್ ಇದು. ಓಕೆ, ಹೇಳಿ ನೆಕ್ಸ್ಟ್ ಕಂಟಿನ್ಯೂ. ಬಟ್ ಶುಗರ್ ಅಷ್ಟೇ. ಶುಗರ್ ಮೊದ್ಲಿಂದಾನು ಸ್ವೀಟ್ಸ್ ಇಷ್ಟ ಇರ್ಲಿಲ್ಲ ನನ್ಗೆ. ಬಟ್ ಚಾಕ್ಲೇಟ್ಸ್ ತುಂಬಾ ಇಷ್ಟ ಪಡ್ತಾ ಇದ್ದೆ. ಬಟ್ ಇವಾಗ ಚಾಕ್ಲೇಟ್ ಎಲ್ಲ ಸ್ಟಾಪ್ ಮಾಡಿದೀನಿ. ಇದೆಲ್ಲ ನಾನ್ ಸ್ಟಾಪ್ ಮಾಡಿದೀನಿ ಅನ್ನೋದ್ಕಿಂತ ನನ್ ಮನ್ಸಿಗೆ ನನ್ಗೆ ಬರ್ತಾ ಇಲ್ಲ ಅದು ತಿನ್ಬೇಕು ಅಂತ. ನಾನು ಏನು ಫೋರ್ಸ್ ಆಗಿ ನಾನು ತಿನ್ಬಾರ್ದು ಅಂತ ಯಾವ್ದು ಸ್ಟಾಪ್ ಮಾಡಿಲ್ಲ. ಬಟ್ ನನ್ನ ಮನ್ಸಿಗೆನೆ ಅದು ಬೇಕು ಅಂತ ಅನಿಸ್ತಾ ಇಲ್ಲ. ಯಾವುದೇ ಮೈದಾ ಐಟಮ್ಸ್ ಆಗ್ಲಿ, ಚಾಕ್ಲೇಟ್ಸ್ ಆಗ್ಲಿ. ಅಂದ್ರೆ ಅದು ಏನು ಅದರಿಂದ ಸೈಡ್ ಎಫೆಕ್ಟ್ಸ್ ಏನು ಅನ್ನೋದು ಮೊದ್ಲು ಗೊತ್ತಿರ್ಲಿಲ್ಲ. ನಾನ್ ಡಯಟ್ ಕ್ಲಾಸ್ ಮೊದ್ಲು ಸೇರ್ಕೊಂಡಿದ್ದೆ ಬೇರೆ ಕಡೆ. ಬಟ್ ಅವಾಗ ನನ್ಗೆ ಇದು ತಿನ್ನಿ ಅಂದ್ರೆ ಒಂದು ಪ್ಯಾಟರ್ನ್ ತರ ಇಡ್ತಾ ಇದ್ರು. ಇವತ್ತು ಇದ್ ತಿನ್ಬೇಕು, ನಾಳೆ ಅದ್ ತಿನ್ಬೇಕು ಅಷ್ಟೇ ಹೊರತು ಅದ್ ಯಾಕೆ ತಿನ್ಬಾರ್ದು, ಯಾಕೆ ತಿನ್ಬೇಕು ಅನ್ನೋದು ನನ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ನಾಲೆಜ್ ಇರ್ಲಿಲ್ಲ. ಬಟ್ ಇವಾಗ ಅದ್ರ ನಾಲೆಜ್ ಇರೋದ್ರಿಂದ ನಮ್ ಮನ್ಸೇ ಹೇಳುತ್ತೆ ಇದು ಸರಿ ಇದೆ, ಇದು ಸರಿ ಇಲ್ಲ, ಇದ್ ತಿನ್ನಿ, ಇದ್ ತಿನ್ಬೇಡಿ ಅಂತ. ಸೊ ಮತ್ತೆ ನಿದ್ರೇನು ಅಷ್ಟೇ. 10 ಗಂಟೆಗೆ ಯಾರ್ ಮಲಗದೇ ಇರ್ಲಿ, ನಾನಂತೂ ಮಲಗ್ ಬಿಡ್ತೀನಿ. ಬೆಳಿಗ್ಗೆ 4:30ಗೆ ಎದ್ದೇಳ್ಬೇಕಾಗುತ್ತೆ ನನ್ಗೆ. 4:30ಗೆ ಎದ್ದೇಳ್ತೀನಿ. ರಾತ್ರಿ ನಿದ್ರೆ ಚೆನ್ನಾಗ್ ಬರ್ತದೆ. ಆಮೇಲೆ ತ್ರಿಫಲ ಟ್ಯಾಬ್ಲೆಟ್ ತಗೋತೀನಿ. ಕಾನ್ಸ್ಟಿಪೇಷನ್ ಅನ್ನೋದೇ ಇಲ್ಲ ಈಗ. ಹೊಟ್ಟೆ ಎಲ್ಲ ತುಂಬಾ ಲೈಟ್ ವೇಟ್ ಆಗ್ತಾ ಇದೆ ನನ್ಗೆ. ಹೊಟ್ಟೆ ಅಂತೂ ಹೆವಿ ಅನ್ಸ್ತಾ ಇತ್ತು ಮೊದ್ಲು. ಇವಾಗೆಲ್ಲ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ಒಂಥರ ಮನ್ಸು ಒಂಥರ ಖುಷಿಯಾಗಿರ್ತಾ ಇದೀನಿ ಡೈಲಿ. ಹೌದು, ಅದು ಒಂದು ಮೇಜರ್ ಡಿಫ್ರೆನ್ಸ್. ಯೂಶಲಿ ನಾವು ಫಿಸಿಕಲ್ ಅಷ್ಟೇ ಚೇಂಜಸ್ ಆಗುತ್ತೆ ಅಂತ ಹೇಳ್ತೀವಿ. ಬಟ್ ಇವೆಲ್ಲ ಚೇಂಜಸ್ ಆದ್ಮೇಲೆ ನಿಮಗೆ ಒಂದ್ಸಲಿ ಯು ವಿಲ್ ಬಿಕಮ್, ಅಂದ್ರೆ ನೀವು ಯಾವಾಗ್ಲೂ ಮೂಡ್ ಚೆನ್ನಾಗಿರುತ್ತೆ. ಸಣ್ಣದಕ್ಕೆ ಸಿಟ್ಟು ಬರೋದು ಅದೆಲ್ಲ ಆಗಲ್ಲ. ಅಂದ್ರೆ ಎಂಥೂಸಿಯಾಸಮ್, ಲವಲವಿಕೆ ಇರುತ್ತೆ ನಿಮ್ಮ ದಿನ ಪೂರ್ತಿ. ಅದು ಬಹಳ ಇಂಪಾರ್ಟೆಂಟ್ ಇದು.
ಎಸ್, ಏನಾದ್ರು ಹೇಳ್ಬೇಕಾ ಅಥವಾ? ಇಲ್ಲ ಸರ್, ನಾನು ಎಂಜಾಯ್ ಮಾಡ್ತಾ ಇದ್ದೀನಿ, Yes, and ಖುಷಿಯಾಗಿದ್ದೀನಿ. thank you. ಒಂದು ನಾನು ನಿಮಗೆ ನೋಟಿಸ್ ಮಾಡಿದ್ದೇನೆ ಅಂದ್ರೆ ನೀವೆಲ್ಲ ಬರ್ಕೊಂಡಿದ್ದೀರಾ. ನೀವು ನೋಡ್ಕೊಂಡ್ ಅಂದ್ರೆ ಹೌದು. ಯೂಶಲಿ ಏನಾಗುತ್ತೆ, ನಾವೇನೇ ಹೇಳ್ಬೇಕು ಅಂದ್ರೂ ಮರ್ತೋಗುತ್ತೆ ಕೆಲವು. ಇಟ್ ವಾಸ್ ವೆರಿ ಗುಡ್ ಥಿಂಗ್ ದಟ್ ಅವರೆಲ್ಲ ಶಿ ಹಸ್ ನೋಟೆಡ್ ಡೌನ್ ಏನೇನು ಅಂತ, ಸೊ ದಟ್ ಡೈಲಿ ನೋಟ್ ಮಾಡ್ಕೋತೀನಿ ಸರ್, ಬುಕ್ ಅಲ್ಲಿ ಡೈಲಿ ನಿಮ್ ಕ್ಲಾಸ್ ಅಲ್ಲಿ ನೋಟ್ ಮಾಡ್ಕೋತೀನಿ. ಕೆಲವೆಲ್ಲ ವಿಷಯನ ನನ್ನ ಸ್ಟೂಡೆಂಟ್ಸ್ಗೂ ಹೇಳೋಕ್ ಪ್ರಯತ್ನ ಪಡ್ತೀನಿ, ಯಾಕೆ ನಿದ್ರೆ ಇಂಪಾರ್ಟೆಂಟ್ ಅನ್ನೋದು. ಯಾಕೆಂದ್ರೆ ನನ್ಗೊಬ್ಳಿಗೆ ನಾಲೆಜ್ ಸಿಕ್ಕಿದ್ರೆ ಆಗಲ್ಲ, ನನ್ನ ಹತ್ರ ಒಂದು 50-60 ಸ್ಟೂಡೆಂಟ್ಸ್ ಇರುವಾಗ ಮೊದ್ಲು ನಿದ್ರೆ ಬೇಗ ಮಾಡಿ ಅನ್ನೋದಕ್ಕೂ ಇವಾಗ ಯಾಕೆ ನಿದ್ರೆ ಮಾಡ್ಬೇಕು ಅನ್ನೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಅದಕ್ಕೆ ರೀಸನ್ ಹೇಳ್ದಾಗ ಅವರು ತುಂಬಾ ಇಷ್ಟ ಪಡ್ತಾರೆ, ನಮ್ ಟೀಚರ್ ಸ್ವಲ್ಪ ನಾಲೆಜ್ ಇದೆ. ಎಸ್, ಬೇರೆಯವ್ರಿಗೆಲ್ಲರಿಗೂ ಜಸ್ಟ್ ಜ್ಯೋತಿರಾಯ್ ಅವರು ಯೋಗ ಟೀಚರ್. ಸೊ ಯಾರಿಗಾದ್ರೂ ಫ್ಯೂಚರ್ಲಿ ಇಫ್ ಯು ವಾಂಟ್ ಟು ಕನೆಕ್ಟ್ ವಿತ್ ಹರ್, ಯು ಕ್ಯಾನ್ ಕನೆಕ್ಟ್, ಬಿಕಾಸ್ ಅವರು ಶಿ ಇಸ್ ಎ ಯೋಗ ಟೀಚರ್. ಓಕೆ.